ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಎಡಿಬ್ಲೆಕ್ಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಈ ಒಂದು ಅಡುಗೆ ಕಾರ್ಯಕ್ರಮವನ್ನು ಬ್ರಾಹ್ಮಿನ್ಸ್ ಎಕ್ಸ್ಪ್ರೆಸ್ನ ಸಹಯೋಗದೊಂದಿಗೆ ನಡೆಸಿಕೊಡ್ತಾ ಇದ್ದೇವೆ. ಇಂದಿನ ವಿಶೇಷ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಪೊಂಗಲ್. ಈ ಒಂದು ಪೊಂಗಲ್ ಅವರೆಕಾಳಿನ ಪೊಂಗಲ್ ಅನ್ನುವ ಒಂದು ವಿಶೇಷತೆಯನ್ನು ಹೊಂದಿರುತ್ತದೆ. ತಮ್ಮೆಲ್ಲರಿಗೂ ಸಹ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಒಂದು ಶುಭ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಅವರೆಕಾಳಿನ ಪೊಂಗಲ್ ಮಾಡುವ ಒಂದು ಪಾಕವಿಧಾನವನ್ನು ಈ ಮೂಲಕ ತೋರಿಸಿಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು: ಮೊದಲನೇ ಸಾಮಗ್ರಿ ಅಕ್ಕಿ 1 ಪಾವಷ್ಟು ತಗೊಂಡು ಬೇಯಿಸಿಟ್ಕೊಂಡಿದ್ದೇನೆ. ಮುಂದಿನ ಸಾಮಗ್ರಿ ಅತ್ಯಂತ ಮುಖ್ಯವಾದದ್ದು ಅವರೆಕಾಳು ಪೊಂಗಲ್ಗೆ. ಇದನ್ನು ಅವರೆಕಾಯಿಯನ್ನು ಅರ್ಧ kg ಅವರೆಕಾಯಿ ತಗೊಂಡು ಅದನ್ನು ಬಿಡಿಸಿ ಬೇಯಿಸಿ ಉಪ್ಪು ಹಾಕಿ ತಯಾರು ಮಾಡಿ ಇಟ್ಕೊಂಡಿದ್ದೇನೆ. ಮುಂದಿನದಾಗಿ ಕಾಜು ಅಥವಾ ಗೋಡಂಬಿಯನ್ನು ಸರಿಸುಮಾರು 4 ಟೀ ಸ್ಪೂನಷ್ಟು. ಮುಂದಿನದಾಗಿ ಮುಖ್ಯವಾದ ಸಾಮಗ್ರಿಗಳು: ಒಗ್ಗರಣೆಗೆ ಬಳಸುವಂತಹ ಜೀರಿಗೆ ಮತ್ತು ಮೆಣಸು. ಜೀರಿಗೆ ಹಾಗೂ ಮೆಣಸನ್ನು 2 ಟೀ ಸ್ಪೂನ್ ಅಳತೆಯಲ್ಲಿ ತಗೊಂಡು ಅದನ್ನು ಪುಡಿ ಮಾಡಿ ಇಟ್ಕೊಳ್ಳಲಾಗಿದೆ. ಮತ್ತು ಶುಂಠಿಯನ್ನು 2 ಇಂಚಿನಷ್ಟು ಶುಂಠಿಯನ್ನು ಸಣ್ಣದಾಗಿ ಕತ್ತರಿಸಿ ಇಲ್ಲಿ ಇಟ್ಕೊಳ್ಳಲಾಗಿದೆ. ಹಸಿಮೆಣಸಿನಕಾಯಿ 8 ಹಸಿಮೆಣಸಿನಕಾಯಿಯನ್ನು ಕತ್ತರಿಸಿ ಇಲ್ಲಿ ಬಳಸಲಾಗುತ್ತದೆ. ಒಗ್ಗರಣೆಗೆ 5 ಟೀ ಸ್ಪೂನ್ನಷ್ಟು ತುಪ್ಪವನ್ನು ಬಳಸಿಕೊಳ್ತೇವೆ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲನೇದಾಗಿ 5 ಟೀ ಸ್ಪೂನ್ನಷ್ಟು ತುಪ್ಪವನ್ನು ನಾನು ಬಳಸ್ತಾ ಇದ್ದೇನೆ. ತುಪ್ಪ ಕಾದಿದೆ. ಈಗ ಗೋಡಂಬಿ ಹಾಕಿ ಸ್ವಲ್ಪ ಬ್ರೌನ್ ಬಣ್ಣಕ್ಕೆ, ಅಂದರೆ ಕಂದು ಬಣ್ಣಕ್ಕೆ ತಿರುಗುವವರೆಗೆ ಸ್ವಲ್ಪ ಹುರಿದುಕೊಳ್ತೇನೆ. ಈಗ ಗೋಡಂಬಿ ಹುರಿದಾಯಿತು. ಈಗ ಅದೇ ಬಾಣಲೆಗೆ ಮೆಣಸು ಹಾಗೂ ಜೀರಿಗೆ ಪುಡಿಯನ್ನು ಹಾಕಿಕೊಳ್ತೇನೆ. ಜೀರಿಗೆ ಹಾಗೂ ಮೆಣಸು ಇದು ಪಟಪಟ ಆಡುವಾಗ ನಾವು ಸಣ್ಣದಾಗಿ ಹೆಚ್ಚಿಟ್ಟುಕೊಂಡಂತಹ ಶುಂಠಿಯನ್ನು ಸಹ ಇಲ್ಲಿ ಹುರಿದುಕೊಳ್ಳೋಣ. ಈಗ ಶುಂಠಿ ಹುರಿದಾಯಿತು. ಇದರೊಟ್ಟಿಗೆ ಈಗ ಹಸಿಮೆಣಸಿನಕಾಯನ್ನು ಸಹ ಬೇಗನೆ ಹಾಕಿ ಸ್ವಲ್ಪ ಮಟ್ಟಿಗೆ ಹುರಿದುಕೊಳ್ಳೋಣ. ಹಸಿ ವಾಸನೆ ಹೋಗುವವರೆಗೆ ಹಸಿಮೆಣಸಿನಕಾಯಿಯನ್ನು ಹುರಿದುಕೊಳ್ಳೋಣ. ಬೇಯಿಸಿದ ಅವರೆಕಾಳನ್ನು ಹಾಕ್ಕೊಳ್ತೀವಿ. ಈಗ ಅವರೆಕಾಳಿಗೆ ಒಗ್ಗರಣೆ ಹೊಂದಿಕೊಂಡಿದೆ. ಅಂತಿಮವಾಗಿ ಅನ್ನವನ್ನು ಹಾಕಿ ಕಲಿಸಿಕೊಳ್ಳೋಣ. ಇದರಲ್ಲಿ ಸುಮಾರು 1.5 ಲೋಟ ಅಷ್ಟು ಅವರೆಕಾಳು ಬೇಯಿಸಿದ ನೀರನ್ನು ತೆಗೆದುಕೊಂಡಿದ್ದೇನೆ. ಈಗ ಅದೇ ನೀರನ್ನು ಇಲ್ಲಿ ಬಳಸಿಕೊಂಡು ಇವೆಲ್ಲವೂ ಸಹ ಹೊಂದಾಣಿಕೆಯಾಗುವಂತೆ ಈ ನೀರನ್ನು ಹಾಕಿ ರುಚಿ ಹೆಚ್ಚಿಸಲು ಬೇಕಿದ್ದಲ್ಲಿ ಕೊಬ್ಬರಿ ತುರಿಯನ್ನು ಸಹ ಬಳಸಿಕೊಳ್ಳಬಹುದು. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಇದಕ್ಕೆ ಬೆರೆಸಿದರೆ ಸಾಕಾಗತ್ತೆ. ಇದನ್ನು ಒಂದು 5 ನಿಮಿಷದ ಮಟ್ಟಿಗೆ ಸಣ್ಣ ಉರಿಯಲ್ಲಿ ಬೇಯೋದಕ್ಕೆ ಬಿಡಬೇಕು. ಈಗ ಪೊಂಗಲ್ ನಮ್ಮ ಬೇಕಾದ ಹದಕ್ಕೆ ಸಿದ್ಧವಾಗಿದೆ. ಇದಕ್ಕೆ ಈಗ ನಾವು ಹುರಿದಿಟ್ಟಂತಹ ಗೋಡಂಬಿ, ಇದನ್ನು ಬೆರೆಸಿ ರುಚಿಯನ್ನು ಇಮ್ಮಡಿಸೋಣ. ಅಷ್ಟೇ ಅಲ್ಲ, ಈಗ ಇದು
ಸಂಪೂರ್ಣವಾಗಿ ರೆಡಿಯಾಗಿದೆ. ನಮ್ಮ ಸಂಕ್ರಾಂತಿಯ ಪೊಂಗಲ್, ಅವರೆಕಾಳು ಪೊಂಗಲ್ ವಿಶೇಷವಾಗಿ ಸಿದ್ಧವಾಗಿದೆ. ಸ್ಟವ್ ಆಫ್ ಮಾಡಿದ್ದೇನೆ. ನಮ್ಮ ಪೊಂಗಲನ್ನು ಈಗ ಸವಿಯುವ ಸಮಯ ಆಗಿದೆ. ಪ್ರಿಯ ವೀಕ್ಷಕರೇ, ಎಡಿಬ್ಲೆಕ್ಸ್ ಕಡೆಯಿಂದ ತಮ್ಮೆಲ್ಲರಿಗೂ ಧನ್ಯವಾದ. ಈ ಖಾದ್ಯ ಕಾರ್ಯಕ್ರಮಗಳನ್ನು ತಾವೆಲ್ಲರೂ ಸಂಕ್ಷಿಪ್ತವಾಗಿ ವೀಕ್ಷಿಸಿದ್ದೀರಿ ಎಂದು ನಂಬುತ್ತೇನೆ. ಈ ಖಾದ್ಯಗಳು ತಮಗೆಲ್ಲರಿಗೂ ಇಷ್ಟವಾಗಿದೆ ಅನ್ನುವ ಒಂದು ನಂಬಿಕೆ ನನ್ನಲ್ಲಿದೆ. ಈ ಖಾದ್ಯಗಳ ಬಗ್ಗೆ ಹೆಚ್ಚಿನ ವಿವರಣೆಗಾಗಿ ತಾವು ಈ ಕೆಳಗೆ ನೀಡಿರುವಂತಹ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಹಾಗೂ ಈ ಖಾದ್ಯಗಳು ತಮಗೆ ಇಷ್ಟವಾದಲ್ಲಿ ದಯಮಾಡಿ ಈ ಒಂದು ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮುಖಾಂತರ ನಮಗೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನು ದಯಮಾಡಿ ಕೊಡಿ. ಧನ್ಯವಾದಗಳು.